ವಾರ್ಡಿನ ಪ್ರತಿಯೊಂದು ಬೀದಿಗಳಲ್ಲಿ ರಂಗೋಲಿಗಳ ಚಿತ್ತಾರ. ಕೈಯಲ್ಲಿ ಆರತಿ ಹಿಡಿದುಕೊಂಡು ಹೊರಟಿರುವ ಮಹಿಳೆಯರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ಮರಣೆ. ಹೌದು, ಇದು ಅಮೀನಗಡ ಪಟ್ಟಣದ ವಾರ್ಡ ನಂಬರ 9 ರಲ್ಲಿ ಕಂಡುಬಂದ ದೃಶ್ಯ. ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳ ಜನ್ಮಶತಮಾನೋತ್ಸವ ಅಂಗವಾಗಿ ಗುರುವಿನ ನಡಿಗೆ ಭಕ್ತರ ಕಡೆಗೆ ಎಂಬ ವಾಕ್ಯದೊಂದಿಗೆ ನಡೆದ ಶ್ರೀಗಳ ಪಾದಯಾತ್ರೆ. ಬೆಳಗಿನ ಜಾವ 5:15 ಗಂಟೆಗೆ ಪಟ್ಟಣದ ಪ್ರಭು ಶಂಕರೇಶ್ವರ ಗಚ್ಚಿನಮಠದಿಂದ ಹೊರಟ ಪಾದಯಾತ್ರೆ ಪಟ್ಟಣದ ವಾರ್ಡ ನಂಬರ 9 ರ ಬೀದಿಗಳಲ್ಲಿ ಸಂಚರಿಸಿತು. ಪಾದಯಾತ್ರೆ ಉದ್ದಕ್ಕೂ ಮಹಿಳೆಯರು ಶ್ರೀಗಳಿಗೆ ಆರತಿ ಮಾಡಿ ಸ್ವಾಗತಿಸಿದರೆ, ಕೆಲವರು ಶ್ರೀಗಳಿಗೆ ಶಾಲು ಹೊದಿಸಿ, ಹಾರ ಹಾಕಿ ಗೌರವಿಸಿದರು. ಅಲ್ಲದೆ ಲಿಂಗೈಕ್ಯ ಪ್ರಭುರಾಜೇಂದ್ರ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಹ ಸಲ್ಲಿಸಲಾಯಿತು. ಶ್ರೀಗಳ ಜನ್ಮ ಶತಮಾನೋತ್ಸವದ ನಿಮಿತ್ತ ಪ್ರತಿದಿನ ಬಸವ ಪುರಾಣ ಸಹ ನಡೆಯುತ್ತಿದೆ. ಶರಣಾರ್ಥಿ ಆ ಭಕ್ತಿ ಭಾವ ಬಹುಶಃ ನಾವೆಲ್ಲ ಹಿಂದಿನ ಪುರಾಣ ಕೇಳ್ತಿದ್ವಿ. ಆ ಪುರಾಣ ಸುಳ್ಳು ಈಗ ನಡೆದಿದ್ದ ಸತ್ಯ ಅನ್ನೋ ಮಾತನ್ನು ಈ ಪ್ರಸಂಗದಲ್ಲಿ ನೋಡಿ ಅಕ್ಕಮಹಾದೇವಿ ಕಲ್ಯಾಣ ಮಂಟಪಕ್ಕೆ ಕೂಡ ನಾವು ಬಂದಿದ್ದೀವಿ. ಈ ಕ್ಷೇತ್ರದೊಳಗೆ ಈ 12ನೇ ಶತಮಾನದೊಳಗೆ ಇಡೀ ಅಲ್ಲಮ್ಮ ಪ್ರಭುದೇವರು ಇದರಿಗೆ ಅಕ್ಕಮಹಾದೇವಿ ತನ್ನ ಘನತೆಯನ್ನು ಹೆಂಗ ಗೌರವವನ್ನು ಕೊಟ್ಟಾರೋ ಆ ಶಕ್ತಿ ಕೂಡ ನಿಮಗೆ ಬರಲಿ ಅಂತ ಶುಭ ಹಾರೈಸಿ ನಾನು ಎರಡು ಮಾತು ಮಾಡಿ ತೋರಿಸ್ತಕ್ಕಂಥ ಶಕ್ತಿ ಇರೋದು ಭಕ್ತಿಗ. ಅದಕ್ಕೆ ಎಲ್ಲ ನಾವು ಬರುವಾಗ ಹೆಚ್ಚು ಕಡಿಮೆ ಒಂದು 3-4 ಸಮಾಜದವರನ್ನು ನಾವು ನೋಡಿದ್ವಿ. ಎಲ್ಲರೂ ಎಷ್ಟು ಭಯ ಭಕ್ತಿಯಿಂದ ಬರಮಾಡಿಕೊಂಡ್ರು. ಒಂದೇನು ಅಂತಂದ್ರೆ ಅಮೀನಗಡದೊಳಗಿನ ಪಾದಯಾತ್ರೆ ದೇಹಕ್ಕೂ ಪುಷ್ಟಿ ಕೊಡ್ತದೆ, ಆತ್ಮಕ್ಕೂ ಪುಷ್ಟಿ ಕೊಡ್ತದೆ. ಹತ್ತದು ಇಳಿದು ಸಂಧಿ ಬಂದು ನನಗೆ ಏನು ನೆನಪಂತು ಅಂತಂದ್ರೆ ಶ್ರೀಶೈಲದೊಳಗೆ ಕದಳಿ ವನಕ್ಕೆ ಹೋಗಿ ಅಕ್ಕಮಹಾದೇವಿ ದರ್ಶನ ಆದಂಗೆ, ಕದಳಿ ವನಕ್ಕೆ ಹೋಗಿ ಅಕ್ಕಮಹಾದೇವಿ ದರ್ಶನ ಆದಂಗೆ ಆಗ್ಬಿಡ್ತು ನೋಡ್ರಿ. ಮಂಗಲ್ನು ಅಕ್ಕಮಹಾದೇವಿ